ಪೇಜ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ ಹೆಗಡೆ. ಮಣ್ಣಿನ ಅಡಿಯಲ್ಲಿ ಸಿಗುವಂತಹ ಕೆಲವು ತರಕಾರಿಗಳಲ್ಲಿ ಬೇರೆ ತರಕಾರಿಗಳಿಗಿಂತಲೂ ಹೆಚ್ಚಿನ ಪೋಷಕಾಂಶಗಳು ಇರುತ್ತೆ ಅಂತ ಹೇಳಲಾಗುತ್ತೆ. ಆಲೂಗಡ್ಡೆ, ಈರುಳ್ಳಿ, ಬೀಟ್ರೂಟ್, ಕ್ಯಾರೆಟ್, ಮೂಲಂಗಿ, ಗೆಣಸು ಇತ್ಯಾದಿಗಳು ಪೋಷಕಾಂಶದ ಆಗರವಾಗಿದೆ. ಇವನ್ನ ಆಹಾರ ಕ್ರಮದಲ್ಲಿ ಬಳಸಿಕೊಂಡ್ರೆ ಆಗ ಖಂಡಿತವಾಗಿಯೂ ಅದರಿಂದ ಹಲವಾರು ರೀತಿಯ ಲಾಭಗಳು ಸಿಗುತ್ತೆ. ಹಾಗಾದ್ರೆ ಆ ತರಕಾರಿಗಳು ಯಾವುವು? ಅದರ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಕ್ಯಾರೆಟ್ನ ಬಣ್ಣ, ರುಚಿ ಹೆಚ್ಚಾಗಿ ಅದನ್ನ ಹಸಿಯಾಗಿಯೇ ತಿನ್ನೋಕೆ ಇಷ್ಟಪಡುವವರೇ ಹೆಚ್ಚು. ನೇರಳೆ, ಕೇಸರಿ ಬಣ್ಣದಲ್ಲಿ ಲಭ್ಯವಾಗುವಂತಹ ಕ್ಯಾರೆಟ್ನಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದ್ದು ಇದು ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅದರಲ್ಲೂ ಕ್ಯಾರೆಟ್ ಅನ್ನ ಪ್ರತಿನಿತ್ಯವೂ ಆಹಾರ ಕ್ರಮದಲ್ಲಿ ಸೇರಿಸಿಕೊಂಡ್ರೆ ಆಗ ಖಂಡಿತವಾಗಿಯೂ ಕಣ್ಣಿನ ದೃಷ್ಟಿ ಸುಧಾರಣೆಯಾಗುತ್ತೆ. ಕ್ಯಾರೆಟ್ ತಿಂದ್ರೆ ಅದು ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು. ಹೀಗಾಗಿ ಮಕ್ಕಳಿಗೆ ಕ್ಯಾರೆಟ್ ನೀಡಿದ್ರೆ ಅವರಲ್ಲಿ ದೃಷ್ಟಿ ದೋಷ ಕಂಡುಬರುವುದಿಲ್ಲ. ಕ್ಯಾರೆಟ್ ಅನ್ನ ಹಲವಾರು ರೀತಿಯ ಖಾದ್ಯವನ್ನ ತಯಾರಿಸೋಕೆ ಬಳಸಲಾಗುತ್ತೆ. ಅದೇ ರೀತಿಯಾಗಿ ಮಕ್ಕಳಿಗೆ ಇಷ್ಟವಾಗೋ ಕ್ಯಾರೆಟ್ ಹಲ್ವಾ ತುಂಬಾನೇ ರುಚಿಕರವಾಗಿರುತ್ತೆ. ಹೀಗಾಗಿ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರಿಗೂ ಕೂಡ ಕ್ಯಾರೆಟ್ ಅಂದ್ರೆ ತುಂಬಾನೇ ಇಷ್ಟ. ಮಕ್ಕಳಿಗೆ ಕ್ಯಾರೆಟ್ ತಿನ್ನೋಕೆ ಇಷ್ಟವಾಗದೇ ಇದ್ರೆ ಆಗ ನೀವು ಇದರ ಜ್ಯೂಸ್ ತಯಾರಿಸಿ ಕೊಡಿ. ಕೇವಲ ಮಕ್ಕಳಿಗೆ ಮಾತ್ರವಲ್ಲ, ಇದು ಎಲ್ರಿಗೂ ಕೂಡ ಆರೋಗ್ಯಕಾರಿ. ಕ್ಯಾರೆಟ್ನಲ್ಲಿ ಇರೋ ಕೆಲವು ಪೋಷಕಾಂಶಗಳು ಜ್ಯೂಸ್ನಲ್ಲಿಯೂ ಇರುತ್ತೆ. ಇದು ಬೇಗನೆ ಕರಗಿ ಹೋಗುತ್ತೆ. ಹೀಗಾಗಿ ನೀವು ಕ್ಯಾರೆಟ್ ಜ್ಯೂಸ್ ತಯಾರಿಸಿಕೊಂಡು ಕುಡೀರಿ. ಕ್ಯಾರೆಟ್ ಜ್ಯೂಸ್ನಲ್ಲಿ ಇರುವಂತಹ ಹಲವಾರು ರೀತಿಯ ಲಾಭಗಳಿವೆ. ಹಾಗಾದ್ರೆ ಅದರಲ್ಲಿ ಇರುವಂತಹ ಲಾಭಗಳು ಏನು ಅನ್ನೋದನ್ನ ಒಂದೊಂದೇ ನೋಡ್ತಾ ಹೋಗೋಣ. ಕಣ್ಣಿನ ದೃಷ್ಟಿ. ಕಣ್ಣುಗಳು ನಮ್ಮ ದೇಹದ ಪ್ರಮುಖ ಅಂಗ. ಕಣ್ಣಿನ ದೃಷ್ಟಿ ಮಂದವಾದ್ರೆ ಆಗ ನಮಗೆ ದೈನಂದಿನ ಕಾರ್ಯಚಟುವಟಿಕೆಗಳನ್ನ ಸರಿಯಾದ ರೀತಿಯಲ್ಲಿ ಮಾಡೋಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಕಣ್ಣಿನ ಆರೋಗ್ಯದ ಕಡೆಗೆ ನಾವು ಹೆಚ್ಚಿನ ಗಮನವನ್ನ ಹರಿಸಬೇಕು. ಕಣ್ಣಿನ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಆಗ ಕ್ಯಾರೆಟ್ ಇಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಯಾಕೆಂದ್ರೆ ಕ್ಯಾರೆಟ್ನಲ್ಲಿ ಇರುವಂತಹ ವಿಟಮಿನ್ ಎ ಅಂಶ ಕಣ್ಣಿಗೆ ತುಂಬಾನೇ ಒಳ್ಳೆಯದು. ಕೆಂಪು ಕಿತ್ತಳೆ ಬಣ್ಣದ ಆಹಾರಗಳಾಗಿರುವಂತಹ ಕ್ಯಾರೆಟ್, ಕುಂಬಳಕಾಯಿ ಮತ್ತು ಕಲ್ಲಂಗಡಿಯಲ್ಲಿ ಬೆಟಾ ಕೆರೋಟಿನ್ ಅಂಶ ಉತ್ತಮ ಪ್ರಮಾಣದಲ್ಲಿರುತ್ತೆ. ಇದನ್ನ ದೇಹ ಸೇವನೆ ಮಾಡಿದ ವೇಳೆ ವಿಟಮಿನ್ ಎ ಯಾಗಿ ಪರಿವರ್ತನೆಯಾಗುತ್ತೆ. ಇದರಿಂದ ಕಣ್ಣಿನ ದೃಷ್ಟಿಯನ್ನ ಕಾಪಾಡಿಕೊಳ್ಳಬಹುದು. ಕಣ್ಣಿನ ದೃಷ್ಟಿ ಮಂದವಾಗೋದು ಅಥವಾ ಇರುಳು ಗಣ್ಣಿನ ಸಮಸ್ಯೆಗೆ ವಿಟಮಿನ್ ಎ ಕೊರತೆ ಕಾರಣವಾಗಿರುತ್ತೆ. ಹೀಗಾಗಿ ನೀವು ವಿಟಮಿನ್ ಎ ಇರುವಂತಹ ಆಹಾರಗಳನ್ನ ನಿಯಮಿತವಾಗಿ ಸೇವನೆ ಮಾಡಿ. ಆಂಟಿ ಆಕ್ಸಿಡೆಂಟ್ ಸಮೃದ್ಧ. ದೇಹದಲ್ಲಿ ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡೋಕೆ ಆಂಟಿ ಆಕ್ಸಿಡೆಂಟ್ಗಳು ಅತಿ ಅನಿವಾರ್ಯ. ಕ್ಯಾರೆಟ್ನಲ್ಲಿ ಕೊರೋಟೆನಾಯ್ಡ್ ಎನ್ನುವಂತಹ ಆಂಟಿ ಆಕ್ಸಿಡೆಂಟ್ ಇದ್ದು ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡೋಕೆ ಇದು ನೆರವಾಗುತ್ತೆ. ದೇಹದಲ್ಲಿ ವಯಸ್ಸಾಗುವ ಲಕ್ಷಣಗಳನ್ನ ಕೂಡ ಇದು ತಡೆಯುತ್ತೆ. ಆಂಟಿ ಆಕ್ಸಿಡೆಂಟ್ ಅಧಿಕವಾಗಿ ಇರುವ ಆಹಾರ ಒಳ್ಳೆಯ ಆರೋಗ್ಯಕ್ಕೆ ಅತಿ ಅಗತ್ಯಕರ. ಯಾಕೆಂದ್ರೆ ಇದು ದೇಹದಿಂದ ವಿಷಕಾರಿ ಅಂಶವನ್ನ ಹೊರಗೆ ಹಾಕುತ್ತೆ. ಕ್ಯಾನ್ಸರ್ ಮತ್ತು ಹೃದಯದ ಸಮಸ್ಯೆಯನ್ನ ತಡೆಯುತ್ತೆ. ಕ್ಯಾನ್ಸರ್ ಅಪಾಯ ತಡೆಯುತ್ತೆ. ಜೀರ್ಣಕ್ರಿಯೆ ಬಳಿಕ ದೇಹದಲ್ಲಿ ಕೆಲವೊಂದು ತ್ಯಾಜ್ಯ ಅಂಶಗಳು ಉಳಿದುಕೊಳ್ಳುತ್ತೆ. ಇದನ್ನ ಫ್ರೀ ರ್ಯಾಡಿಕಲ್ ಅಂತ ಕರೆಯಲಾಗುತ್ತೆ. ದೇಹದಲ್ಲಿ ಅಂಗಾಂಶಗಳಿಗೆ ಇದು ಹಾನಿಯನ್ನ ಕೂಡ ಉಂಟು ಮಾಡುತ್ತೆ. ಆಂಟಿ ಆಕ್ಸಿಡೆಂಟ್ ಅಧಿಕವಾಗಿ ಇರೋ ಆಹಾರ ಸೇವನೆ ಮಾಡಿದ್ರೆ ಇದರಿಂದ ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡಬಹುದು. ಕ್ಯಾನ್ಸರ್ ಕಾರಕ ಅಂಗಾಂಶಗಳು ಬೆಳೆಯುವುದನ್ನ ಇದು ತಡೆಯುತ್ತೆ. ನೂರು ಗ್ರಾಂ ಕ್ಯಾರೆಟ್ನಲ್ಲಿ 33% ವಿಟಮಿನ್ ಎ, 9% ವಿಟಮಿನ್ ಸಿ ಮತ್ತು 5% ವಿಟಮಿನ್ ಬಿ6 ಇರುತ್ತೆ. ಇದು ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡೋಕೆ ನೆರವಾಗುತ್ತೆ. ಪ್ರತಿರೋಧಕ ಶಕ್ತಿ ವೃದ್ಧಿಸುತ್ತೆ.
ಕ್ಯಾರೆಟ್ ಜ್ಯೂಸ್ ಮಾಡಿದ್ರೆ ಆಗ ಅದರಿಂದ ಕ್ಯಾರೆಟ್ನಲ್ಲಿ ಇರುವಂತಹ ಎಲ್ಲಾ ರೀತಿ ಪೋಷಕಾಂಶಗಳು ದೇಹಕ್ಕೆ ಲಭ್ಯವಾಗುತ್ತೆ. 1 ಲೋಟ ಕ್ಯಾರೆಟ್ ಜ್ಯೂಸ್ ಕುಡಿದ್ರೆ ಇದರಿಂದ ಪ್ರತಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡುವುದರ ಜೊತೆಗೆ ಇದು ಹಾನಿಕಾರಕ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಉರಿಯೂತದಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಕ್ಯಾರೆಟ್ ಜ್ಯೂಸ್ ಕುಡಿದ್ರೆ ಅದರಲ್ಲಿ ಹಲವಾರು ವಿಧದ ವಿಟಮಿನ್ಗಳು ಮತ್ತು ಖನಿಜಾಂಶಗಳು ಇರೋದ್ರಿಂದ ವಿಟಮಿನ್ B6, ಕೆ, ಪೊಟ್ಯಾಷಿಯಂ, ಫಾಸ್ಫರಸ್ ಇತ್ಯಾದಿಗಳು ನಮ್ಮ ದೇಹಕ್ಕೆ ಲಭ್ಯವಾಗುತ್ತೆ. ಇದರಿಂದ ಮೂಳೆಗಳ ಆರೋಗ್ಯವೂ ಕೂಡ ಉತ್ತಮವಾಗಿರುತ್ತೆ. ನರವ್ಯವಸ್ಥೆ ಮತ್ತು ಮೆದುಳಿನ ಶಕ್ತಿಯೂ ಕೂಡ ಸುಧಾರಣೆಯಾಗುತ್ತೆ. ಹೃದಯ ಆರೋಗ್ಯವಾಗಿದ್ರೆ ಆಗ ಅರ್ಧದಷ್ಟು ನಮ್ಮ ದೇಹ ಆರೋಗ್ಯವಾಗಿದ್ದಂತೆ. ದೈಹಿಕ ಚಟುವಟಿಕೆ, ಸರಿಯಾದ ನಿದ್ರೆ ಮತ್ತು ಒತ್ತಡ ಕಡಿಮೆ ಮಾಡಿಕೊಂಡ್ರೆ ಆಗ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಆಹಾರದ ಮೂಲಕವೂ ನೀವು ಇದನ್ನ ಸಮತೋಲನದಲ್ಲಿ ಇಡಬಹುದು. ಕ್ಯಾರೆಟ್ನಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಆಹಾರದ ನಾರಿನಂಶ ಉತ್ತಮ ಪ್ರಮಾಣದಲ್ಲಿದ್ದು ಹೃದಯದ ಆರೋಗ್ಯ ಕಾಪಾಡೋಕೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ರಕ್ತ ಸಂಚಾರವನ್ನ ಕೂಡ ಇದು ಸುಲಲಿತ ಮಾಡುತ್ತೆ. ಕಾಂತಿಯುತ ತ್ವಚೆಗೆ ಅಂಗಾಂಶಗಳಿಗೆ ಹಾನಿಯಾಗದಂತೆ ಕಾಪಾಡಲು ಪ್ರಮುಖ ಪೋಷಕಾಂಶಗಳಾಗಿರುವಂತಹ ಪೊಟ್ಯಾಷಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ ಅತಿ ಹೆಚ್ಚಾಗಿ ಕ್ಯಾರೆಟ್ನಲ್ಲಿ ಇರುತ್ತೆ. ಚರ್ಮದ ಆರೋಗ್ಯಕ್ಕೂ ಇದು ತುಂಬಾನೇ ಪರಿಣಾಮಕಾರಿ. ಚರ್ಮ ಒಣಗೋದನ್ನ, ಚರ್ಮದ ಬಣ್ಣವನ್ನ ಸುಧಾರಿಸಿ ಕಲೆ ಹಾಗೂ ಬೊಕ್ಕೆಗಳು ಇದ್ರೆ ನಿವಾರಣೆ ಮಾಡುತ್ತೆ. ಹೀಗಾಗಿ ನೀವು ಸೌಂದರ್ಯವನ್ನ ವೃದ್ಧಿಸೋಕೆ ಕ್ಯಾರೆಟ್ ಅನ್ನ ಯಾವುದೇ ತೊಂದರೆ ಇಲ್ಲದೆ ಬಳಕೆ ಮಾಡಬಹುದು. ಕೊಲೆಸ್ಟ್ರಾಲ್ ಹಾಗೂ ರಕ್ತದ ಸಕ್ಕರೆ ಮಟ್ಟ ಕಾಪಾಡುತ್ತೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಹಾಗೂ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಾಪಾಡಬೇಕು ಅಂತ ನೀವೇನಾದ್ರೂ ಅಂದ್ಕೊಂಡ್ರೆ ಆಗ ಖಂಡಿತವಾಗಿಯೂ ಕ್ಯಾರೆಟ್ ಜ್ಯೂಸ್ ಅನ್ನ ಕುಡೀರಿ. ಕ್ಯಾರೆಟ್ನಲ್ಲಿ ಇರುವಂತಹ ಪೊಟ್ಯಾಷಿಯಂ ಅಂಶ ಕೊಲೆಸ್ಟ್ರಾಲ್ ಮತ್ತು ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿ ಇಡುತ್ತೆ. ಕಡಿಮೆ ಕ್ಯಾಲೋರಿ, ಅಧಿಕ ಸಕ್ಕರೆ ಹೊಂದಿರೋ ಕ್ಯಾರೆಟ್ನಲ್ಲಿ ಪ್ರಮುಖ ಪೋಷಕಾಂಶಗಳು ಇರೋ ಕಾರಣದಿಂದ ಮಧುಮೇಹವನ್ನ ತಡೆಯುತ್ತೆ. ಇದು ಮೇದೋಸ್ರಾವ ಹೆಚ್ಚಿಸುತ್ತೆ, ಜೊತೆಗೆ ಕೊಬ್ಬನ್ನ ಕೂಡ ಕರಗಿಸುತ್ತೆ. ವ್ಯಾಯಾಮಕ್ಕೆ ಮೊದಲು ಹಾಗೂ ಬಳಿಕ ನೀವು ಕ್ಯಾರೆಟ್ ಜ್ಯೂಸ್ ಕುಡಿದ್ರೆ ತುಂಬಾನೇ ಒಳ್ಳೆಯದು. ಬೀಟ್ರೂಟ್ ಒಂದು ಅದ್ಭುತವಾದಂತಹ ತರಕಾರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಇದರಲ್ಲಿ ಹಲವಾರು ವಿಧದ ವಿಟಮಿನ್ಗಳು, ಖನಿಜಾಂಶಗಳು ನಮ್ಗೆ ಸಿಗುತ್ತೆ. ಬೀಟ್ರೂಟ್ ತಿಂದ್ರೆ ಅಥವಾ ಅದರ ಜ್ಯೂಸ್ ಕುಡಿದ್ರೆ ಅದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇಂದಿನ ದಿನಗಳಲ್ಲಿ ಬೀಟ್ರೂಟ್ ಜ್ಯೂಸ್ ಅನ್ನ ಜನರು ಹೆಚ್ಚಾಗಿ ಇಷ್ಟಪಡ್ತಿದ್ದಾರೆ. ಇದಕ್ಕೆ ಕಾರಣ ಅದರಲ್ಲಿ ಇರುವಂತಹ ಪೋಷಕಾಂಶಗಳು. ಬೀಟ್ರೂಟ್ ಅನ್ನ ಆಹಾರದಲ್ಲಿ ಬಳಸೋದಕ್ಕಿಂತಾನೂ ಜ್ಯೂಸ್ ಮಾಡಿ ಕುಡಿದ್ರೆ ದೇಹ ಬೇಗನೆ ಅದರಲ್ಲಿ ಇರುವಂತಹ ಪೋಷಕಾಂಶಗಳನ್ನ ಹೀರಿಕೊಳ್ಳುತ್ತೆ. ಬೀಟ್ರೂಟ್ ಜ್ಯೂಸ್ನಿಂದ ನಮ್ಮ ದೇಹಕ್ಕೆ ಯಾವೆಲ್ಲ ಲಾಭಗಳಿವೆ ಅನ್ನೋದು ನಿಮ್ಗೆ ಗೊತ್ತಾ? ಅದರ ಬಗ್ಗೆ ಮಾಹಿತಿಯನ್ನ ನಾವು ತಿಳಿಸ್ಕೊಡ್ತೀವಿ. ರಕ್ತ ಸಂಚಾರ ಸುಧಾರಿಸುತ್ತೆ. ಬೀಟ್ರೂಟ್ನಲ್ಲಿ ನೈಸರ್ಗಿಕ ರಾಸಾಯನಿಕವಾಗಿರುವಂತಹ ನೈಟ್ರೇಟ್ ಇದೆ. ಇದು ಪ್ರತಿಕ್ರಿಯೆಗೆ ಒಳಗಾದ ಬಳಿಕ ನೈಟ್ರಿಕ್ ಆಕ್ಸೈಡ್ ಆಗಿ ಬದಲಾಗುತ್ತೆ. ರಕ್ತ ಸಂಚಾರವನ್ನ ಸುಗಮಗೊಳಿಸೋಕೆ ಇದು ನೆರವಾಗುತ್ತೆ. ಮೆದುಳಿನ ಸಹಿತ ದೇಹದ ಪ್ರತಿಯೊಂದು ಅಂಗವೂ ಕೂಡ ಹೆಚ್ಚಿನ ರಕ್ತ ಸಂಚಾರವನ್ನ ಪಡೆದ್ರೆ ಆಗ ದೇಹ ಹೆಚ್ಚು ಆಮ್ಲಜನಕ ಸರಬರಾಜು ಮಾಡಿದೆ ಅಂತ ಅರ್ಥ. ರಕ್ತದೊತ್ತಡವನ್ನ ತಗ್ಗಿಸುತ್ತೆ. ಹಣ್ಣುಗಳ ಜ್ಯೂಸ್ ಆದ್ರೆ ಅದು ರುಚಿಕರವಾಗಿ ಇರೋದು ಅಂತ ಎಲ್ಲರೂ ಕೂಡ ಕುಡಿಯೋಕೆ ಮುಂದೆ ಬರ್ತಾರೆ. ಆದ್ರೆ ಬೀಟ್ರೂಟ್ ಜ್ಯೂಸ್ ಕುಡಿಯೋಕೆ ಹಿಂದೇಟನ್ನ ಹಾಕೋರೆ ಹೆಚ್ಚು. ಆದ್ರೆ ಬೀಟ್ರೂಟ್ನಲ್ಲಿ ಇರುವಂತಹ ನೈಟ್ರೇಟ್ ಅಂಶದಿಂದಾಗಿ ಇದು ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ. ನೈಟ್ರೇಟ್ ಅಂಶ ನೈಟ್ರಿಕ್ ಆಕ್ಸೈಡ್ ಆಗಿ ಪರಿವರ್ತನೆ ಆಗೋ ಕಾರಣ ಇದು ರಕ್ತನಾಳಗಳನ್ನ ಹಿಗ್ಗುವಂತೆ ಮಾಡುತ್ತೆ. ಜೊತೆಗೆ ರಕ್ತದೊತ್ತಡವೂ ಕೂಡ ಕಡಿಮೆಯಾಗುತ್ತೆ.
ದೇಹದ ತ್ರಾಣ ಹೆಚ್ಚಿಸುತ್ತೆ. ಪ್ರತಿನಿತ್ಯವೂ ಬೀಟ್ರೂಟ್ ಜ್ಯೂಸ್ ಕುಡಿದ್ರೆ ಅದರಿಂದ ದೇಹದ ತ್ರಾಣ ಹೆಚ್ಚಾಗುತ್ತೆ. ಇದೇ ನೈಟ್ರಿಕ್ ಆಕ್ಸೈಡ್ ಆಗಿ ಪರಿವರ್ತನೆಗೊಂಡ ಬಳಿಕ ವ್ಯಾಯಾಮ ಮತ್ತು ಇತರ ದೈಹಿಕ ಚಟುವಟಿಕೆ ವೇಳೆ ಆಮ್ಲಜನಕದ ಉಪಯೋಗಗಳನ್ನು ತಗ್ಗಿಸುವ ಪರಿಣಾಮವಾಗಿ ದಣಿವು ಕಡಿಮೆಯಾಗುತ್ತೆ. ಪ್ರತಿನಿತ್ಯವೂ ಬೀಟ್ರೂಟ್ ಜ್ಯೂಸ್ ಕುಡಿದ್ರೆ ಅದು ದೈನಂದಿನ ಕಾರ್ಯಕ್ಕೆ ಶಕ್ತಿಯನ್ನ ನೀಡುತ್ತೆ. ದೀರ್ಘಕಾಲ ದೈಹಿಕ ಚಟುವಟಿಕೆಗಳನ್ನು ದಣಿವಿಲ್ಲದಂತೆಯೇ ನಾವು ಮಾಡಬಹುದು. ಕ್ಯಾನ್ಸರ್ ಅಪಾಯ ಕಡಿಮೆ ಮಾಡುತ್ತೆ. ಬೀಟ್ರೂಟ್ನಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶ ಹಲವಾರು ವಿಧದ ಕ್ಯಾನ್ಸರ್ ತಡೆಯುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ವಿಟಮಿನ್ ಸಿ ಮತ್ತು ಬೆಟಲೈನ್ಗಳು ದೇಹದಲ್ಲಿ ಫ್ರೀ ರ್ಯಾಡಿಕಲ್ ಅನ್ನ ನಿರ್ಮೂಲನೆ ಮಾಡಿ ಅಣುಗಳಲ್ಲಿ ಎಲೆಕ್ಟ್ರಾನ್ಗಳನ್ನ ನಿರ್ವಹಣೆ ಮಾಡೋಕೆ ನೆರವಾಗುತ್ತೆ. ಇದರಿಂದ ಡಿಎನ್ಎ ಮತ್ತು ಅಣುಗಳಿಗೆ ಹಾನಿಯಾಗೋದು ತಪ್ಪುತ್ತೆ. ಚರ್ಮದ ಆರೋಗ್ಯ ವೃದ್ಧಿಸುತ್ತೆ. ಬೀಟ್ರೂಟ್ ಜ್ಯೂಸ್ ಅನ್ನ ನಿತ್ಯವೂ ಕುಡಿದ್ರೆ ಅದರಿಂದ ವಯಸ್ಸಾಗೋ ಲಕ್ಷಣಗಳನ್ನ ತಡೆಯಬಹುದು. ಬೀಟ್ರೂಟ್ನಲ್ಲಿ ಇರುವಂತಹ ಪಾಲಟೆ ಅಂಶವು ಈ ಕಾರ್ಯಕ್ಕೆ ಕಾರಣವಾಗಿದೆ. ಇದು ಚರ್ಮದ ಸಮಸ್ಯೆ ಮತ್ತು ನೆರಿಗೆ ವಿರುದ್ಧ ಹೋರಾಡುತ್ತೆ. ಇಷ್ಟೇ ಅಲ್ಲ, ಚರ್ಮಕ್ಕೆ ಪುನಶ್ಚೇತನವನ್ನ ಕೊಡುತ್ತೆ. ನಿಯಮಿತವಾಗಿ ಬೀಟ್ರೂಟ್ ಜ್ಯೂಸ್ ಅನ್ನ ಕುಡಿದ್ರೆ ಅದರಿಂದ ಆರೋಗ್ಯಕಾರಿ ಮತ್ತು ಕಾಂತಿಯುತ ಚರ್ಮ ನಿಮ್ಮದಾಗುತ್ತೆ. ಕೂದಲಿನ ಆರೈಕೆಗೆ ತುಂಬಾನೇ ಒಳ್ಳೆಯದು. ಬೀಟ್ರೂಟ್ ಜ್ಯೂಸ್ ಕುಡಿದ್ರೆ ಕೂದಲಿನ ಕಾಂತಿ ಮತ್ತು ಹೊಳಪನ್ನ ಕಾಪಾಡಿಕೊಳ್ಳಬಹುದು. ನೈಸರ್ಗಿಕವಾಗಿ ಸೌಂದರ್ಯ ಪಡೆಯೋಕೆ ನೀವು ಕೂದಲಿಗೆ ಬೀಟ್ರೂಟ್ ಅನ್ನ ಬಳಸಬಹುದು. ಬೀಟ್ರೂಟ್ ಕೂದಲಿನ ಗುಣಮಟ್ಟವನ್ನ ತುಂಬಾನೇ ಚೆನ್ನಾಗಿ ಕಾಪಾಡುತ್ತೆ. ಒಣ ತಲೆಬುರುಡೆ, ಕೂದಲು ಉದುರುವಿಕೆ ಮತ್ತು ಕಾಂತಿಯುತ ಕೂದಲನ್ನ ಪಡೆಯೋಕೆ ನೀವು ಬೀಟ್ರೂಟ್ ಜ್ಯೂಸ್ ಅನ್ನ ಬಳಸಬೇಕು. ಬೀಟ್ರೂಟ್ ಜ್ಯೂಸ್ಗಳಿಗೆ ಸ್ವಲ್ಪ ಶುಂಠಿ ಹಾಕಿ ಕುಡಿದ್ರೆ ಆಗ ಕೂದಲು ಉದುರುವಿಕೆ ಸಮಸ್ಯೆ ನಿವಾರಣೆಯಾಗುತ್ತೆ. ಬೀಟ್ರೂಟ್ ಜ್ಯೂಸ್ಗೆ ವಿನೆಗರ್ ಹಾಕಿದ್ರೆ ಆಗ ಒಣ ತಲೆಬುರುಡೆ ಸಮಸ್ಯೆ ನಿವಾರಣೆಯಾಗುತ್ತೆ. ಮಧುಮೇಹ ರೋಗಕ್ಕೆ ತುಂಬಾನೇ ಒಳ್ಳೆಯದು. ಅಧ್ಯಯನವೊಂದರಲ್ಲಿ ಅರ್ಧ ಕಪ್ ಬೀಟ್ರೂಟ್ ರಸ ಸೇವಿಸಿದ ಮೇಲೆ ಊಟದ ನಂತರ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟದಲ್ಲಿ ಗಮನಾರ್ಹ ಇಳಿಕೆ ಕಂಡುಬಂದಿದೆ. ಸ್ಥೂಲಕಾಯದ ವ್ಯಕ್ತಿಗಳಲ್ಲಿ ಇದೇ ರೀತಿಯ ಪರಿಣಾಮವನ್ನ ಗಮನಿಸಲಾಗಿದೆ. ಬೀಟ್ರೂಟ್ ರಸ ಸೇವಿಸಿದ ಸ್ಥೂಲಕಾಯದ ವ್ಯಕ್ತಿಗಳು ರಸವನ್ನ ಕುಡಿಯದ ಬೊಜ್ಜು ರಹಿತ ವ್ಯಕ್ತಿಗಳಿಗೆ ಹೋಲಿಕೆ ಮಾಡಿದ್ರೆ ಇನ್ಸುಲಿನ್ ಉತ್ಪತ್ತಿ ಕಡಿಮೆಯಾಗಿದೆ. ರಸದಲ್ಲಿ ಇರುವಂತಹ ನೈಟ್ರೇಟ್ಗಳು ರಕ್ತದೊತ್ತಡ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ಟೈಪ್ 2 ಡಯಾಬಿಟಿಸ್ ಇರುವವರಲ್ಲಿ ಈ ಪರಿಣಾಮ ಹೆಚ್ಚಾಗಿ ಕಂಡುಬಂದಿದೆ. ಹೃದಯದ ಆರೋಗ್ಯ ಕಾಪಾಡುತ್ತೆ. ಬೀಟ್ರೂಟ್ ರಸವು ನೈಟ್ರೇಟ್ಗಳಿಂದ ಕೂಡಿರುತ್ತೆ. ನೈಟ್ರೇಟ್ಗಳು ರಕ್ತನಾಳವನ್ನ ಹಿಗ್ಗಿಸಿ ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ. ಇದು ಹೃದಯಕ್ಕೆ ಪ್ರಯೋಜನಕಾರಿ. ಮತ್ತೊಂದು ಅಧ್ಯಯನದಲ್ಲಿ ಬೀಟ್ರೂಟ್ ರಸ ಸೇವಿಸಿದವರು ಕೇವಲ 30 ನಿಮಿಷಗಳಲ್ಲಿ ತಮ್ಮ ರಕ್ತದೊತ್ತಡ ಮಟ್ಟದಲ್ಲಿ ಗಣನೀಯ ಇಳಿಕೆಯನ್ನ ಕಂಡಿದ್ದಾರೆ. ಬೀಟ್ರೂಟ್ ಜ್ಯೂಸ್ ಮಾತ್ರವಲ್ಲದೆ ಇದರಿಂದ ತಯಾರಾದಂತಹ ಯಾವುದೇ ಆಹಾರವು ಹೃದಯ ರೋಗಿಗಳ ಆರೋಗ್ಯವನ್ನ ಸುಧಾರಣೆ ಮಾಡುತ್ತೆ. ಮೂಲಂಗಿ. ಸಾಮಾನ್ಯವಾಗಿ ನಾವೆಲ್ಲ ಕಡೆಗಣಿಸುವಂತಹ ಮೂಲಂಗಿ ಎಷ್ಟು ಆರೋಗ್ಯಕರ ಅನ್ನೋದು ನಿಮಗ್ ಗೊತ್ತಾ? ಇದರ ರಸದಲ್ಲಿ ಅದ್ಭುತವಾದಂತಹ ಗುಣಗಳಿರುತ್ತೆ. ತರಕಾರಿ ರಸವೆಂದ ತಕ್ಷಣ ನಾವೆಲ್ಲರೂ ಕ್ಯಾರೆಟ್, ಬೀಟ್ರೂಟ್ ಮತ್ತು ಇತರ ರಸಭರಿತ ಮತ್ತು ಕೊಂಚ ಸಿಹಿಯಾದ ತರಕಾರಿಗಳನ್ನೇ ಆಯ್ದುಕೊಳ್ತೀವಿ. ಆದರೆ ಮೂಲಂಗಿ ಕೂಡ ಕಡೆಗಣಿಸಬಾರದಂತಹ ಇನ್ನೊಂದು ಆರೋಗ್ಯಕರ ತರಕಾರಿಯಾಗಿದೆ. ಮೂಲಂಗಿ ರಸವನ್ನ ಹಸಿಯಾಗಿಯೇ ಸೇವಿಸೋ ಮೂಲಕ ಇದರ ಪೋಷಕಾಂಶಗಳನ್ನ
ಸುಲಭವಾಗಿ ದೇಹ ಪಡೆದುಕೊಳ್ಳುತ್ತೆ. ಸುಮಾರು 1 ಲೋಟದಷ್ಟು ರಸದಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದನ್ನ ನೋಡೋಣ. ಮ್ಯಾಂಗನೀಸ್, ತಾಮ್ರ, ಸತು, ಫೋಲೇಟ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ವಿಟಮಿನ್ ಎ, ಸಿ ಮತ್ತು B6 ಮೊದಲಾದವು ಮೂಲಂಗಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಆದ್ರೆ ಮೂಲಂಗಿಯನ್ನ ಹೇಗೆ ಹಸಿಯಾಗಿ ತಿನ್ನೋಕೆ ಇಷ್ಟವಾಗೋದಿಲ್ವೋ ಅಂತೆಯೇ ಅದರ ರಸದ ರುಚಿಯು ಹೆಚ್ಚಿನೋರಿಗೆ ಹಿಡಿಸೋದಿಲ್ಲ. ಹಾಗಾಗಿ ಇದನ್ನ ಕುಡಿಯೋಕೆ ಸುಲಭವಾಗಿಸೋಕೆ ಸಮ ಪ್ರಮಾಣದ ಕ್ಯಾರೆಟ್ ಜ್ಯೂಸ್ನೊಂದಿಗೆ ಅಥವಾ ಕೆಲವು ಹನಿ ನಿಂಬೆ ರಸವನ್ನ ಹಿಂಡಿ ಕುಡಿಯುವ ಮೂಲಕ ಇದನ್ನ ರುಚಿಕರವಾಗಿಸಬಹುದು. ಹಾಗಾದ್ರೆ ಮೂಲಂಗಿ ಜ್ಯೂಸನ್ನ ಕುಡಿಯೋದ್ರಿಂದ ಯಾವೆಲ್ಲ ರೀತಿ ಪ್ರಯೋಜನಗಳು ಇದೆ ಅನ್ನೋದನ್ನ ನೋಡೋಣ. ಅಂಗಾಂಗ ಶುದ್ಧಕಾರಕ. ಮೂಲಂಗಿ ಜ್ಯೂಸ್ ಕುಡಿಯೋ ಮೂಲಕ ನಮ್ಮ ದೇಹದ ಪ್ರಮುಖ ಅಂಗಗಳು ಶುದ್ಧೀಕರಣಗೊಳ್ಳುತ್ತೆ. ವಿಶೇಷವಾಗಿ ಮೂತ್ರಕೋಶ, ಮೂತ್ರಪಿಂಡಗಳು, ಪ್ರಾಸ್ಟೇಟ್ ಗ್ರಂಥಿ ಹಾಗೂ ಜೀರ್ಣಾಂಗಗಳು ಒಳಗಿನಿಂದ ಸ್ವಚ್ಛಗೊಂಡು ಕಲ್ಮಶಗಳು ಹಾಗೂ ವಿಷಕಾರಿ ವಸ್ತುಗಳು ಮತ್ತು ಮುಖ್ಯವಾಗಿ ಹೊಟ್ಟೆಯಲ್ಲಿ ಆಶ್ರಯ ಪಡೆದಿದ್ದ ಪರಾವಲಂಬಿ ಸೂಕ್ಷ್ಮ ಜೀವಿಗಳನ್ನ ಹೊರಹಾಕುತ್ತೆ. ವಿಶೇಷವಾಗಿ ಯಕೃತ್ ಹಾಗೂ ಪಿತ್ತಕೋಶವನ್ನ ಶುದ್ಧೀಕರಿಸೋಕೆ ಮೂಲಂಗಿ ರಸದ ಸೇವನೆ ಉತ್ತಮವಾಗಿದೆ. ಕಿಣ್ವಗಳ ಲಭ್ಯತೆ. ಮೂಲಂಗಿ ರಸದಲ್ಲಿ ಹಲವಾರು ರೀತಿಯ ಕಿಣ್ವಗಳಿವೆ. ಇವುಗಳಲ್ಲಿ ಪ್ರಮುಖವಾಗಿ ಮೈರೋಸಿನೇಸ್, ಈಸ್ಟರೇಸ್, ಅಮೈಲೇಸ್ ಮತ್ತು ಡಯಾಸ್ಟೇಸ್ ಎಂಬ ಕಿಣ್ವಗಳು ಹಲವಾರು ಶಿಲೀಂಧ್ರದ ಮೂಲಕ ಆವರಿಸುವ ಸೋಂಕುಗಳನ್ನು ಗುಣಪಡಿಸುತ್ತೆ. ಮಲಬದ್ಧತೆಯನ್ನ ನಿವಾರಿಸುತ್ತೆ. ಜೀರ್ಣಶಕ್ತಿಯನ್ನ ಹೆಚ್ಚಿಸಿ ಪಿತ್ತರಸವನ್ನ ಜೀರ್ಣಾಂಗಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸುವ ಮೂಲಕ ಜೀರ್ಣಕ್ರಿಯೆ ಪರಿಪೂರ್ಣ ಹಾಗೂ ಸುಲಭವಾಗುತ್ತೆ. ಒಂದ್ ವೇಳೆ ನಿಮಗೆ ಮಲಬದ್ಧತೆಯ ತೊಂದರೆ ಇದ್ರೆ ಮೂಲಂಗಿ ರಸ ಉಪಶಮನ ಕೊಡುತ್ತೆ. ನಿತ್ಯವೂ ಕೊಂಚ ಮೂಲಂಗಿ ರಸ ಕುಡಿಯೋ ಮೂಲಕ ಮಲಬದ್ಧತೆಯ ತೊಂದರೆಯನ್ನ ದೂರ ಮಾಡಿಕೊಳ್ಳಿ. ಉರಿಯೂತ ನಿವಾರಕ ಗುಣ. ಇದರಲ್ಲಿರುವಂತಹ ಉರಿಯೂತ ನಿವಾರಕ ಕಣಗಳು ವಿಶೇಷವಾಗಿ ಮೂತ್ರನಾಳದ ಸೋಂಕನ್ನ ಜೊತೆಗೆ ಮೂತ್ರಪಿಂಡಕ್ಕೆ ಸೋಂಕು ಉಂಟು ಮಾಡೋ ಕಣಗಳನ್ನ ನಿವಾರಿಸುತ್ತೆ. ಒಂದ್ ವೇಳೆ ನಿಯಮಿತವಾಗಿ ಮೂಲಂಗಿ ಜ್ಯೂಸ್ ಕುಡಿತಾ ಬಂದ್ರೆ ಮೂತ್ರಪಿಂಡಗಳಲ್ಲಿ ಕಲ್ಲುಗಳಾಗೋ ಸಾಧ್ಯತೆ ಅಪಾರವಾಗಿ ಕಡಿಮೆಯಾಗುತ್ತೆ. ಕಫವನ್ನ ನಿವಾರಣೆ ಮಾಡುತ್ತೆ. ಒಂದ್ ವೇಳೆ ಗಂಟಲು ಮತ್ತು ಶ್ವಾಸನಾಳಗಳಲ್ಲಿ ಕಫ ಕಟ್ಟಿಕೊಂಡು ಗಟ್ಟಿಯಾಗಿ ಉಸಿರಾಟದ ತೊಂದರೆ ಎದುರಾದ್ರೆ ಅಸ್ತಮಾ ಅಥವಾ ಬ್ರಾಂಕೈಟಿಸ್ ಮೊದಲಾದ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಮೂಲಂಗಿ ರಸ ಈ ಕಫವನ್ನ ಸಡಿಲಿಸಿ ನಿವಾರಿಸೋ ಮೂಲಕ ತೊಂದರೆಗಳನ್ನ ಶಮನ ಮಾಡುತ್ತೆ. ಇಷ್ಟೇ ಅಲ್ಲ, ವಾಕರಿಕೆ, ವಾಂತಿ ಹಾಗೂ ಗಂಟಲ ಬೇನೆಯ ತೊಂದರೆಯನ್ನ ಕೂಡ ಇದು ನಿವಾರಣೆ ಮಾಡುತ್ತೆ. ಕ್ಯಾನ್ಸರ್ ಕಣಗಳ ಅಭಿವೃದ್ಧಿಯನ್ನ ತಡೆಯುತ್ತೆ. ಇದರಲ್ಲಿ ಇರುವಂತಹ ವಿಟಮಿನ್ ಸಿ ಹಾಗೂ ಆಂಥೋಸೈನಾನಿನ್ ಎಂಬ ಪೋಷಕಾಂಶ ದೇಹದಲ್ಲಿ ಒಂದು ವೇಳೆ ಕ್ಯಾನ್ಸರ್ ಕಣಗಳು ಬೆಳವಣಿಗೆಯ ಹಂತದಲ್ಲಿ ಇದ್ರೆ ಏನಷ್ಟು ಬೆಳೆಯುವುದನ್ನ ತಡೆಯುತ್ತೆ. ಈ ಬಗ್ಗೆ ನಡೆದಂತಹ ಸಂಶೋಧನೆಯಲ್ಲಿ ನಿಯಮಿತವಾಗಿ ಮೂಲಂಗಿ ಜ್ಯೂಸ್ ಕುಡಿತಾ ಬರೋ ಮೂಲಕ ಚಿಕ್ಕ ಕರುಳು, ದೊಡ್ಡ ಕರುಳು, ಜಠರ ಮತ್ತು ಮೂತ್ರಪಿಂಡಗಳಲ್ಲಿ ಕಾಣಿಸಿಕೊಂಡ ಕ್ಯಾನ್ಸರ್ ಕಣಗಳ ಬೆಳವಣಿಗೆಯನ್ನ ಹತ್ತಿಕ್ಕೋದನ್ನ ಗಮನಿಸಲಾಗಿದೆ. ಚರ್ಮದ ತೊಂದರೆಗಳನ್ನ ನಿವಾರಣೆ ಮಾಡುತ್ತೆ.
ಇದರಲ್ಲಿ ಗಂಧಕ, ಸತು ಮತ್ತು ವಿಟಮಿನ್ ಎ ಮತ್ತು ಸಿ ಚರ್ಮದ ಆರೋಗ್ಯಕ್ಕೂ ಪೂರಕವಾಗಿದೆ. ನಿಯಮಿತ ಸೇವನೆಯಿಂದ ಮೊಡವೆ, ತುರಿಕೆ, ಚರ್ಮ ಕೆಂಪಾಗೋದು ಮೊದಲಾದ ಚರ್ಮದ ಕಾಯಿಲೆಗಳನ್ನು ಬರದಂತೆ ಇದು ತಡೆಯುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ತರಕಾರಿ ನಮ್ಮ ದೇಹಕ್ಕೆ ಉತ್ತಮ ಅನ್ನೋದನ್ನ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.